ಎಲ್ರಿಗೂ ನಮಸ್ಕಾರ. ನಾನು ಮಾರ್ಟಿನಿಯೋ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಪಾಪ್ ಕಲ್ಚರ್. ಇವತ್ತು ನಾನು ನಿಮಗೆ ಕನ್ನಡದ ಟಾಪ್ 10 ಹಾರರ್ ಮೂವೀಸ್ನ ಲಿಸ್ಟ್ ಕೊಡ್ತೀನಿ. ಈ ಲಿಸ್ಟಲ್ಲಿ ನಿಮಗೆ ಹಳೇದು ಹೊಸದು ಎಲ್ಲ ಥರದ ಹಾರರ್ ಫಿಲಮ್ಸ್ ಇರುತ್ತೆ. ಗೋಸ್ಟ್ ರೈಡ್ಗೆ ರೆಡಿಯಾಗಿ. ನಂಬರ್ 10, 6 - 5 = 2. ಇದು ಕನ್ನಡದ ಫಸ್ಟ್ ಫೌಂಡ್ ಫುಟೇಜ್ ಹಾರರ್ ಫಿಲಮ್. ಫ್ರೆಂಡ್ಸ್ ಎಲ್ಲ ಟ್ರೆಕ್ಗೆ ಹೋಗಿರ್ತಾರೆ, ಆದರೆ ಎಲ್ಲರೂ ಕಾಣೆ ಆಗ್ಬಿಡ್ತಾರೆ. ಬಟ್ ಅಲ್ಲಿ ಒಂದು ಕ್ಯಾಮ್ರಾ ಸಿಗುತ್ತೆ. ಆ ಕ್ಯಾಮ್ರಲ್ಲಿ ಸಿಗೋಂಥ ಫುಟೇಜಸ್ಸು ತುಂಬ ಭಯಾನಕವಾಗಿರುತ್ತೆ. ಆ್ಯಂಡ್ ಇಡೀ ಮೂವಿ ಆ ಫುಟೇಜಲ್ಲಿ ನಡೆಯೋಂಥದ್ದೇ ತೋರಿಸ್ತಾರೆ. ಸಿಂಪಲ್ ಪ್ಲಾಟ್, ರಿಯಲ್ ಟೈಮ್ ನರೇಷನ್, ಸ್ಕೇರಿ ಎಕ್ಸಿಕ್ಯೂಷನ್. ಫಿಲಮ್ ಬಜೆಟ್ ತುಂಬ ಲೋ ಇದ್ರೂ ಫಿಲಮ್ ಮಾತ್ರ ಭಯಂಕರವಾಗಿದೆ. ನಂಬರ್ 9, ಕರ್ವಾ. ಒಂದು ಸ್ಟೈಲಿಶ್ ಹಾಂಟೆಡ್ ಮ್ಯಾನ್ಷನಲ್ಲಿ ನಡೆಯುವಂಥ ಕಥೆ ಇದು. ಇದರಲ್ಲಿ ಸ್ಟೋರೀಸು ಸೈಡ್ ಬೈ ಸೈಡ್ ಪ್ಯಾರಲಲ್ ಆಗಿ ನಡೀತಾನೆ ಇರುತ್ತೆ. ಈ ಫಿಲಮಲ್ಲಿ ಥ್ರಿಲ್ಲರ್ ಮತ್ತೆ ಹಾರರ್ ಜಾನ್ರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಇದರಲ್ಲಿ ಕ್ರೇಜಿ ಕ್ಯಾಮ್ರಾ ವರ್ಕು, ಕ್ರಿಸ್ಪ್ ಎಡಿಟಿಂಗು, ಹಾಗೆ ಕ್ಲೈಮ್ಯಾಕ್ಸಲ್ಲಂತೂ ತುಂಬಾ ಮಜವಾಗಿರೋಂಥ ಟ್ವಿಸ್ಟ್ ಇದೆ. ಮಾಡರ್ನ್ ಹಾರರ್ ಮೂವೀಸ್ ತಗೊಂಡ್ರೆ ಇದು ಒಂದೊಳ್ಳೆ ಗ್ರೇಟ್ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಬರ್ 8, ಯು-ಟರ್ನ್. ಒಂದು ಟ್ರಾಫಿಕ್ ವೈಲೇಷನಲ್ಲಿ ನಡೆಯುವಂಥ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್. ಈ ಫಿಲಮಲ್ಲಿ ಶ್ರದ್ಧಾ ಶ್ರೀನಾಥ್ ಅವರು ತುಂಬಾನೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ದೆವ್ವ, ಮಿಸ್ಟ್ರಿ ಹಾಗೂ ಸೋಷಿಯಲ್ ಮೆಸೇಜ್ ಇವು ಮೂರನ್ನು ಬ್ಲೆಂಡ್ ಮಾಡಿ ತುಂಬಾ ಅದ್ಭುತವಾಗಿ ತೆಗೆದಿದ್ದಾರೆ. ಈ ಫಿಲಮು ತುಂಬಾ ಲ್ಯಾಂಗ್ವೇಜಸ್ ಅಲ್ಲಿ ರೀಮೇಕ್ ಆಗಿದ್ರು ಕನ್ನಡ ವರ್ಷನ್ ಮಾತ್ರ ತುಂಬಾ ಬೆಸ್ಟ್ ಆಗಿದೆ. ನಂಬರ್ 7, ಅದೇ ರಾಗ ಅದೇ ಹಾಡು. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸೂಪರ್ ನ್ಯಾಚುರಲ್ ಮ್ಯೂಸಿಕಲ್ ಹಾರರ್ ಫಿಲಮ್. ಒಂದು ಪಾಸ್ಟ್ ಟ್ರಾಜಿಕ್ ಲವ್ ಸ್ಟೋರಿ ಪ್ಲಸ್ ಪುನರ್ಜನ್ಮದ ಕತೆ. ಒಟ್ನಲ್ಲಿ ಈ ಫಿಲ್ಮ್ ಒಂದು ಡಿಫ್ರೆಂಟ್ ಹಾರರ್ ಮೂವಿ ಅಂತಾನೆ ಹೇಳ್ಬೋದು. ಈ ಮೂವಿ ಪರ್ಫೆಕ್ಟ್ ಮಿಕ್ಸ್ ಆಫ್ ಲವ್ ಅಂಡ್ ಹಾರರ್. ನಂಬರ್ 6, ಏಟು ಎದ್ರೆ ಏಟು. ಈ ಮೂವಿ 1980s ಒಂದು ಫರ್ಗಾಟನ್ ಜೆಮ್ ಅಂತಾನೆ ಹೇಳ್ಬೋದು. ಒಂದು ಹಳ್ಳಿಯಲ್ಲಿ ನಿಗೂಢವಾದ ಒಂದು ಆತ್ಮ, ಅದರ ಜೊತೆ ಸೈಕಲಾಜಿಕಲ್ ಟೆನ್ಷನ್. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಚಿತ್ರ ತುಂಬಾನೇ ಕ್ರೀಪಿ ಆಗಿದೆ. ಈ ಫಿಲಮ್ ನಿಮಗೆ ಒಂದು ಒಳ್ಳೆ ಓಲ್ಡ್ ಸ್ಕೂಲ್ ಹಾರರ್ ಫೀಲ್ ಕೊಡುತ್ತೆ. ನೀವು ರೆಟ್ರೋ ಮೂವಿ ಫ್ಯಾನ್ ಆಗಿದ್ರೆ ಈ ಚಿತ್ರನ ಖಂಡಿತ ನೋಡಿ. ನಂಬರ್ 5, ಕನಕಾಂಬರಿ. ಈ ಚಿತ್ರದಲ್ಲಿ ಅನುಪ್ರಭಾಕರ್ ಅವರ ಆಕ್ಟಿಂಗ್ ನೋಡಿದ್ರೆ ಮೈಯೆಲ್ಲ ಜುಮ್ಮುತ್ತೆ. ಈ ಹಾರರ್ ಥ್ರಿಲ್ಲರ್ ಒಂದು ನಿಗೂಢವಾದ ಹಳೆಯ ಮನೆಯ ಸುತ್ತ ನಡೆಯುವಂಥ ಕಥೆಯಾಗಿರುತ್ತೆ. ಮನೆ ಸುತ್ತ ವಿಚಿತ್ರವಾದ ಘಟನೆಗಳು ನಡೀತಾ ಇರುತ್ತೆ. ಹಾಗೆ ಒಂದು ಡಾರ್ಕ್ ಸೀಕ್ರೆಟು ನಿಧಾನಕ್ಕೆ ಅನ್ಫೋಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಚಿತ್ರದಲ್ಲಿರುವಂಥ ಪ್ಲಸ್ ಪಾಯಿಂಟ್ಸ್ ಏನು ಅಂದರೆ ಕ್ರೀಪಿ ಮ್ಯೂಸಿಕ್, ಸಸ್ಪೆನ್ಸ್ ಹಾಗೂ ಅಲ್ಲಲ್ಲಾಗುವಂಥ ಜಂಪ್ ಸ್ಕೇರ್ಸ್. ಈ ಸಿನಿಮಾ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಆದರೆ ಇದು ಡೆಫಿನೆಟ್ಲಿ ಮಸ್ಟ್ ವಾಚ್. ನಂಬರ್ 4, ದುರ್ಗಾಶಕ್ತಿ. ಈ ಚಿತ್ರ ಸೂಪರ್ ನ್ಯಾಚುರಲ್ ಹಾಗೂ ಡಿವೋಷನಲ್ ಮಿಕ್ಸ್ ಇರುವಂಥ ಒಂದು ಒಳ್ಳೆ ಹಾರರ್ ಸಿನಿಮಾ. ಈ ಚಿತ್ರದಲ್ಲಿ ದೇವರಾಜ್ ಅವರು ತುಂಬ ಭಯಂಕರವಾಗಿ ಕ್ರೀಪಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಫಿಲಮ್ ಬಂದು ಒಂದು ರಿವೆಂಜ್ ಹಾರರ್ ಸ್ಟೋರಿ. ಇದರಲ್ಲಿ ಜಂಪ್ ಸ್ಕೇರ್ಗಂತೂ ಏನು ಕಡಿಮೆ ಇಲ್ಲ. ಈ ಫಿಲಮಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಸ್ಕೇರಿ ಆಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಶ್ರುತಿ ಅವರ ಆ್ಯಕ್ಟಿಂಗು ತುಂಬಾ ಅದ್ಭುತವಾಗಿದೆ. ನಾನಂತೂ ಚಿಕ್ಕ ವಯಸ್ಸಲ್ಲಿ ಈ ಚಿತ್ರ ನೋಡಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಇಟ್ಸ್ ಅ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ನಂಬರ್ 3, ನಾನಿನ್ನ ಬಿಡಲಾರೆ. ಈ ಚಿತ್ರದಲ್ಲಿ ಅನಂತ್ನಾಗ್ ಅವರ ಮೈ ಮೇಲೆ ಒಂದು ಹೆಣ್ದೆವ್ವ ಬಂದ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಈ ಫಿಲಮ್ನ ನೋಡಿದವರಂತೂ ಅನಂತ್ನಾಗ್ ಅವ್ರನ್ನ ನೋಡಿ ತುಂಬಾನೇ ಭಯ ಪಟ್ಟಿರ್ತೀರ. ಲಕ್ಷ್ಮಿ ಅವರ ಪರ್ಫಾರ್ಮೆನ್ಸ್ ಈ ಚಿತ್ರದಲ್ಲಿ ಲೆಜೆಂಡ್ರಿ ಆಗಿದೆ. ರೆಟ್ರೋ ಹಾರರ್, ಸ್ಕೇರಿ ಮ್ಯೂಸಿಕ್ ಹಾಗೂ ಭಯಂಕರ ಮೂಮೆಂಟ್ಸ್ ಜೊತೆಗೆ ಸಾಲಿಡ್ ಆಕ್ಟಿಂಗ್ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಒಟ್ನಲ್ಲಿ ಇದು ಕನ್ನಡದ ಒನ್ ಆಫ್ ದ ಕಲ್ಟ್ ಕ್ಲಾಸಿಕ್ ಹಾರರ್ ಮೂವಿ ಅಂತಾನೆ ಹೇಳ್ಬೋದು. ನಂಬರ್ 2, ಇದು ಉಪೇಂದ್ರ ಅವರ ಡೆಬ್ಯೂ ಡೈರೆಕ್ಷನ್. ಕ್ಲಾಸಿಕ್ ಹಾರರ್ ಪ್ಲಸ್ ಥ್ರಿಲ್ಲರ್ ಕಾಂಬೋ. ಒಂದು ಮೂವಿ ತೆಗಿಬೇಕು ಅಂತ ಒಂದು ಫಿಲಮ್ ಯೂನಿಟ್ ಫಾರೆಸ್ಟ್ ಗೆಸ್ಟ್ ಹೌಸ್ಗೆ ಹೋಗುತ್ತೆ. ಅಲ್ಲಿ ನಡೆಯುವಂಥ ನಿಗೂಢ ಘಟನೆಗಳೇ ಈ ಚಿತ್ರ. ಕುಮಾರ್ ಗೋವಿಂದ್ ಅವರು, ಕಾಶಿನಾಥ್ ಅವರು ಈ ಚಿತ್ರದಲ್ಲಿ ತುಂಬಾನೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಕ್ರೇಜಿ ಟ್ವಿಸ್ಟ್ಗಳು, ಕ್ರೀಪಿ ಮೂಮೆಂಟ್ಸ್ಗಳು ಈ ಚಿತ್ರದ ಪ್ಲಸ್ ಪಾಯಿಂಟ್. ಆಗಿನ ಕಾಲದಲ್ಲಿ ಈ ಚಿತ್ರ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತಂದ್ರೆ ಇವಾಗ್ಲೂ ಈ ಚಿತ್ರಕ್ಕೆ ಕಲ್ಟ್ ಫ್ಯಾನ್ ಬೇಸ್ ಇದೆ. ನಂಬರ್ 1, ಆಪ್ತ ಮಿತ್ರ. ಇವಾಗ್ಲೂ ನಾಗವಲ್ಲಿ ಅಂದ್ರೆ ತುಂಬಾ ಜನಕ್ಕೆ ಭಯ ಆಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್, ಪ್ರೇಮ, ಸೌಂದರ್ಯ ಹಾಗೂ ರಮೇಶ್ ಅರವಿಂದ್. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಅದ್ಭುತವಾದ ಕಾಸ್ಟಿಂಗ್. ಸೌಂದರ್ಯ ಅವರ ಆಕ್ಟಿಂಗ್ ಅಂತೂ ಈ ಚಿತ್ರದಲ್ಲಿ ಒಂದು ಟ್ರೇಡ್ ಮಾರ್ಕ್. ಒಳ್ಳೆ ಕ್ಯಾಮ್ರಾ ವರ್ಕ್, ಕ್ರೇಜಿ ಆರ್ಟ್ ಡೈರೆಕ್ಷನ್ ಹಾಗೂ ಭಯಂಕರವಾದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈಗಲೂ ರಾರಾ ಸಾಂಗ್ ಕೇಳಿದ್ರೆ ನಾಗವಲ್ಲಿ ಪೇಂಟಿಂಗ್ಗೆ ಕಣ್ಮುಂದೆ ಬರುತ್ತೆ. ಈ ಫಿಲಮ್ನ ಯಾರು ಮಿಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಕಸ್ಮಾತ್ ಮಿಸ್ ಮಾಡಿದ್ರೆ ದಯವಿಟ್ಟು ನೋಡಿ. ಸೊ ಇದಾಗಿತ್ತು ಟಾಪ್ 10 ಕನ್ನಡ ಹಾರರ್ ಮೂವೀಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ
ಲೈಕ್ ಹಾಗೂ ಶೇರ್ ಮಾಡಿ. ಹಾಗೂ ನಿಮ್ಮ ಫೇವ್ರೆಟ್ ಹಾರರ್ ಮೂವಿ ಯಾವುದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪಾರ್ಟ್ 2 ಅಲ್ಲಿ ಸಿಗೋಣ. ಇನ್ನು ಇದೇ ತರ ಕನ್ನಡ ಕಾಂಟೆಂಟ್ ನಿಮ್ಗೆ ಬೇಕು ಅಂದ್ರೆ ಕನ್ನಡ ಪಾಪ್ ಕಲ್ಚರ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾಗವಲ್ಲಿ ಬರ್ತಾಳೆ.